ನಮಸ್ತೆ ಎಲ್ರಿಗೂ. ನಾನು ನಿಮ್ಮ ಊರು ಬಸವ. ನಾನು ಇವಾಗ ಇರೋದು ವಾರಣಾಸಿಲಿ. ಇಲ್ಲಿ ಏನೇನೆಲ್ಲ ಮಾಡ್ಬೋದು, ಏನೇನೆಲ್ಲ ಇದೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಏನೇನೆಲ್ಲ ನಾನ್ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ಸೊ ಬನ್ನಿ ಸಿಗುವ. ಲೆಟ್ಸ್ ಎಕ್ಸ್ಪ್ಲೋರ್ ವಾರಣಾಸಿ ಟುಗೆದರ್. ವಾರಣಾಸಿನ ಓಲ್ಡೆಸ್ಟ್ ಸಿಟಿ ಅಂತಲೇ ಕರೀತಾರೆ. ಕಾಶಿ, ವಾರಣಾಸಿ, ಬನಾರಸ್ ಈ ಮೂರು ಹೆಸರು ಕೂಡ ಒಂದೇ ಜಾಗದ ಹೆಸರು. ಇವಾಗ ಆಲ್ರೆಡಿ ಸಾಯಂಕಾಲ ಆಗೋಗಿದೆ. ಡೈರೆಕ್ಟು ಗಂಗಾ ಆರತಿ ನೋಡೋಕೆ ಹೋಗೋಣ ಬನ್ನಿ. ಗಂಗಾ ಆರತಿ ಸಂಜೆ ಹೊತ್ತು ದಶಾಶ್ವಮೇಧ ಘಾಟಲ್ಲಿ ನಡೆಯುತ್ತೆ. ಅಕಸ್ಮಾತ್ ನೀವು ಬೆಳಗ್ಗೆ ನೋಡಬೇಕಂದ್ರೆ ಅಸ್ಸಿ ಘಾಟಲ್ಲೂ ಕೂಡ ನಡೆಯುತ್ತೆ. ಬೇಗ ಬಂದಷ್ಟು ನಮಗೆ ಒಳ್ಳೆಯದು. ನೀವು ನೋಡ್ಬೋದು, ಬೋಟಲ್ಲೂ ಕೂಡ ಜನ ಗಂಗಾ ಆರತಿ ನೋಡ್ತಾರೆ. ಬಟ್ ನನಗೇನೋ ಅದು ಸ್ವಲ್ಪ ಹೈಪ್ ಅನಿಸ್ತು. करम जिसे पुकारे वो पहुँचे गंगा किनारे, न कर मैली तो गंगा तन धोए मन तो गंदा, पलट के फिर नानी बोली बात और बहता पानी, न कर मैली तो गंगा तन धोए मन तो गंदा। मन पावन हो गंगा में डूबे नहाए, मन रावण जो लहरों में तूने बहाए, जो चला गया वो लौट के फिर ना आए, तेरा कर्म ही है जो संग तेरे ही जाए। मन पावन हो गंगा में डूबे नहाए, मन रावण जो लहरों में तूने बहाए। हर हर गंगे हर हर गंगे हर हर गंगे गंगे हर हर गंगे हर हर गंगे गंगे हर हर गंगे हर हर गंगे। वेरी गुड। जय महाकाल, जय महाकाल। वेट त्रिशूलधारी। लेट्स पोज। ಬನಾರಸ್ಸಿಗೆ ಬಂದು ಸೀರೆ ತೊಗೊಂಡೋಗಿಲ್ಲ ಅಂದರೆ ಹೆಂಗೆ ಹೇಳೆ. ನಾನು ನಮ್ಮ ಅಮ್ಮಂಗೊಂದು ಸೀರೆ ತೊಗೊಂಡೋದೆ. ಅವ್ರು ತೋರಿಸಿದ್ದು ನೀಲಿ ಬಣ್ಣ, ಆದರೆ ನಾನು ತೊಗೊಂಡಿದ್ದು ಹಸಿರು. ಯಾಕಂದರೆ ನಮ್ಮಮ್ಮನೆ ನನಗೆ ಉಸಿರು. Me and my friend bought 3 sarees. Me one, my friend 2 sarees. 2 for, 1 for girlfriend and another one for wife. Joking. ನಾವಿವಾಗಿರೋದು ಮಣಿಕರ್ಣಿಕಾ ಘಾಟ್ ಹತ್ರ. ಅತ್ಯಂತ ಪವಿತ್ರವಾದ ಸ್ಮಶಾನ ಸ್ಥಳಗಳಲ್ಲಿ ಇದು ಕೂಡ ಒಂದಾಗಿದೆ. ಇಲ್ಲಿ 1 ನಿಮಿಷ ಕೂಡ ಬಿಡುವಿಲ್ಲದೆ 24 ಗಂಟೆಗಳು ಕೂಡ ಕಾರ್ಯ ನಡೀತಾನೆ ಇರುತ್ತೆ. ಇಲ್ಲಿ ಬಂದಮೇಲೆ ನನಗೆ ಅನಿಸಿದ್ದು ಒಂದೇ, ಇವತ್ತು ಮಲಗಿದವರು ನಾಳೆ ಹೇಳ್ತೀವೋ ಇಲ್ಲ ಗೊತ್ತಿಲ್ಲ,
ಇರೋ ಅಷ್ಟು ದಿನ ಖುಷಿಯಾಗೆ ಸಂತೋಷವಾಗಿರೋಣ. ಇವಾಗ ನಾನಿರೋದು ಕಾಶಿ ವಿಶ್ವನಾಥ ಸ್ವಾಮಿ ದೇವಸ್ಥಾನದ ಮೇನ್ ಗೇಟ್ ಹತ್ರ. ಇದು ಲಲಿತಾ ಘಾಟ್ ಹತ್ರ ಸಿಗುತ್ತೆ. ಈ ದೇವಸ್ಥಾನಕ್ಕೆ ಬರೋಕ್ಕೆ ನಿಮಗೆ ಸುಮಾರು 4 ಗೇಟ್ಗಳಿವೆ. ಇನ್ನು ಇದ್ರದ್ದು ವಿಶೇಷತೆ ಏನಂದರೆ, ಇದೆಲ್ಲ ಮುಂಚೆ ಈ ಥರ ಇರಲಿಲ್ಲ. ನೀವು ದೇವಸ್ಥಾನದಿಂದ ಗಂಗಾ ನದಿಗೆ ಬರಬೇಕಂದ್ರೆ ಫುಲ್ಲು ಗಲ್ಲಿ ಥರ ಇತ್ತು. 2019ರಲ್ಲಿ ಕಾಶಿ ವಿಶ್ವನಾಥ ಧಾಮ ಪ್ರಾಜೆಕ್ಟ್ ಅಂತ ಶುರು ಮಾಡಿ ಕೇವಲ 2 ವರ್ಷದಲ್ಲಿ ಇದೆಲ್ಲ ಈ ಥರ ಮಾಡಿರೋದು. ಮುಂಚೆ ದೇವಸ್ಥಾನದ ಆವರಣ ಇದ್ದಿದ್ದು ಕೇವಲ 3,000 ಸ್ಕ್ವೇರ್ ಫೀಟ್. ಇವಾಗ ಬರೋಬ್ಬರಿ 5 ಲಕ್ಷ ಸ್ಕ್ವೇರ್ ಫೀಟ್ ಆಗಿದೆ. ಸೊ ನಿಮ್ಗೆ ಅಲ್ಲಿ ಚಿನ್ನದ ಗೋಪುರ ಕಾಣಿಸ್ತಿದೆಯಲ್ಲ, ಅದೇ ಕಾಶಿ ವಿಶ್ವನಾಥ ಸ್ವಾಮಿ ದೇವಾಲಯ. ಪಕ್ಕದಲ್ಲೇ ಜ್ಞಾನವಾಪಿ ಮಸೀದಿ ಕೂಡ ಇದೆ. ಎಷ್ಟು ಬಾರಿ ಕೆಡವಿದ್ರೂ ಮತ್ತೆ ಎದ್ದು ನಿಂತಿದ್ದು ಮಾತ್ರ ನಮ್ಮ ಈ ದೇವಾಲಯ. ಇವಾಗ ದರ್ಶನ ಮುಗಿಸಿ ಬೋಟ್ ರೈಡ್ಗೆ ಹೋಗೋಣ ಅಂತ ಬಂದಿದ್ದೀವಿ. ವಿರಾಟ್ ಕೊಹ್ಲಿ ಗೋಟು ಇದೆ ನಮ್ಮ ಬೋಟು. ಈ ಬೋಟಲ್ಲಿ ಒಬ್ರಿಗೆ 100 ರೂಪಾಯಿ. ನಿಮಗೆ ಪ್ರೈವೇಟ್ ಬೋಟ್ ಬೇಕಂದರೆ 1,500 ರೂಪಾಯಿಂದ 4,000 ರೂಪಾಯಿವರೆಗೂ ಕೇಳ್ತಾರೆ. ನಮ್ಮ ಹತ್ರ ಇರೋ ಬಜೆಟ್ಗೆ ಇದು ಹೇಳಿ ಮಾಡಿಸಿದ್ದು. ಕಾಶಿಗೆ ವಯಸ್ಸಾದ್ಮೇಲೆ ಹೋಗ್ತಾರೆ. ನಾನು ಬೇಗನೆ ಬಂದಿದ್ದೀನಿ. ಏನಕ್ಕಂದರೆ ವಯಸ್ಸಾಗೋವರೆಗೂ ಇರ್ತೀವ ಅನ್ನೋದೇ ಕ್ವಶನ್ ಮಾರ್ಕ್. ನಿಮಗೆ ಈ ಬೋಟ್ ರೈಡ್ ಸ್ಪೆಷಾಲಿಟಿ ಏನಂದರೆ, ರೈಟ್ ಸೈಡ್ಗೆ ಎಲ್ಲ ಘಾಟು ಕೂಡ ಕಾಣಿಸ್ತಾ ಹೋಗುತ್ತೆ. ಇವಾಗ ನಾವು ಬಂದಿರೋದು ಸಂಕಟ್ ಮೋಚನ್ ಹನುಮಾನ್ ಮಂದಿರ ಹತ್ರ. ಇದು ಅಸ್ಸಿ ಘಾಟಿಂದ 5 ನಿಮಿಷ ಆಟೋದಲ್ಲಿ ಬಂದರೆ. ನಂತರ ನಾವು ಬಂದಿದ್ದು ಕಾಶಿಯ ಕೊತ್ವಾಲ ಅಂತಲೇ ಕರೆಯೋ ಕಾಲಭೈರವ ಸ್ವಾಮಿ ದೇವಸ್ಥಾನಕ್ಕೆ. ನೆನಪಿರಲಿ, ಅವ್ರನ್ನ ಭೇಟಿ ಮಾಡದೆ ಕಾಶಿ ಪ್ರವಾಸ ಅಪೂರ್ಣ. ಇದು ಲಲಿತಾ ಘಾಟಿಂದ ನಿಮಗೆ ಬೆಳಗ್ಗೆ ಹೊತ್ತು ಕಾಣೋ ವ್ಯೂ. ನಾನಂತೂ ಮಸ್ಟ್ ವಿಸಿಟ್ ಅಂತ ಹೇಳ್ತೀನಿ. ಇವಾಗ ನಾವು ಬಂದಿರೋದು ಒಂದು ಇಂಟ್ರೆಸ್ಟಿಂಗ್ ಜಾಗ, ಚಂದ್ರಕೂಪ್ ಅಂತ. ಇಲ್ಲಿರೋ ಬಾವಿ ನೀರು ಗಂಗಾ ನದಿಗಿಂತ ಹಳೆದು ಅಂತಾರೆ. ಇನ್ನೂ ಇಂಟ್ರೆಸ್ಟಿಂಗ್ ವಿಷಯ ಏನಂದರೆ, ನೀವು ಬಾವಿಯಲ್ಲಿ ನೋಡಿದಾಗ ನಿಮ್ಮ ಶ್ಯಾಡೋ ಕಾಣಿಸ್ಬೇಕು. ಇನ್ ಕೇಸ್ ಕಾಣಿಸಿಲ್ಲ ಅಂದರೆ ಇಲ್ಲಿರೋ ಸ್ಥಳೀಯರ ಪ್ರಕಾರ ನಾವು ಜಾಸ್ತಿ ದಿನ ಉಳಿಯಲ್ಲ. ಇನ್ನು ಬನಾರಸಲ್ಲಿ ಮಸ್ಟ್ ಟ್ರೈ ಫುಡ್ ಅಂತ ನನ್ನ ಕೇಳಿದ್ರೆ, ನೀಲು ಕಚೋಡಿ ಭಂಡಾರದಲ್ಲಿ ಹಿಂಗ್ ಕಚೋಡಿ, ಲಕ್ಷ್ಮೀ ಚಾಯ್ ವಾಲೆಯಲ್ಲಿ ಮಲಾಯಿ ಟೋಸ್ಟ್ ಮತ್ತು ಚಾಯ್, ಆಹಾ ಸಖತ್ತಾಗಿತ್ತು. ರಾಮು ಪಾನ್ ಶಾಪಲ್ಲಿ ಬನಾರಸಿ ಪಾನ್, ಕೊನೆಯದಾಗಿ ಬ್ಲೂ ಲಸ್ಸಿ ಶಾಪ್ ಅಂತ. ನಾವು ಹೋಗಿದ ತಕ್ಷಣ ನಮಗೆ ಕಾಣಿಸಿದ್ದು ಈ ಗೆಸ್ಟ್. Yo, honey, come here. Yo, cutie.
ನೋ 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 ವೇಟ್ 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 ಕುಟ್ಟು 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 ಕುಟ್ಟು. ಈ ಶಾಪ್ಗೆ ಬಂದಿರೋರೆಲ್ಲ ಅವ್ರವ್ರ ಫೋಟೋ ಅಥವಾ ಅವ್ರಿಗೆ ಇಷ್ಟವಾಗಿದ್ದನ್ನ ಬರೆದೋಗ್ಬೋದು. ನನ್ನ ಹತ್ರ ಫೋಟೋ ಇರಲಿಲ್ಲ, ಆದರೆ ನನಗಿಷ್ಟ ಅನಿಸಿದ ಒಂದು ಬರೆದು ಬಂದೆ. ಏನು ಅಂತ ನೀವೇ ನೋಡಿ. ಕನ್ನಡವೇ ಸತ್ಯ, ಕನ್ನಡವೇ